ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೂ ನಮಸ್ಕಾರಗಳು. ಆ್ಯಕ್ಚುಲಿ ಫಿಲಮ್ ಇಂಡಸ್ಟ್ರಿನಲ್ಲಿ ಏನೇ ಫಂಕ್ಷನ್ ಆದ್ರೂ ನಾನು ಜಾಸ್ತಿ ಅಲ್ಲೆಲ್ಲ ಮಾತಾಡೋದಿಲ್ಲ. ಯೂಶ್ವಲಾಗಿ ನನ್ನ ಕೆಲಸಗಳೇನಿದೆ ಅದನ್ನು ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ನಾನು ಮೈಕ್ ಯೂಸ್ ಮಾಡಿರೋದೇ ವೋಟ್ ಕೇಳೋಕ್ಕೆ. ಸೊ ನೋಡಿದ್ಕೂಡಲೇ ಬರೀ ವೋಟ್ ಕೇಳಬೇಕಾ ಈಗ ಅಂತ ಅನಿಸುತ್ತೆ. ಅದೇ ಇದರಲ್ಲಿ ಯಾಕಂದರೆ ಇಷ್ಟೊಂದು ದಿವಸ ಇಷ್ಟೊಂದು ಸಭೆಗಳು ಮಾಡ್ತಾಯಿದ್ವಿ. ಅವಾಗೆಲ್ಲ ರಾತ್ರಿ 10 ಗಂಟೆವರೆಗೂ ಸ್ವಲ್ಪ ದಣಿವನೇ ಕಾಣ್ತಾ ಇರಲಿಲ್ಲ. ಅವಾಗ ಆ ಉರಿ ಬಿಸಿಲಲ್ಲಿ ಇಷ್ಟೊಂದೆಲ್ಲ ಕೆಲಸ ಮಾಡಿ ಅದಕ್ಕಿಂತ ಚೆನ್ನಾಗಿ ನೀವೆಲ್ಲರೂ ಮಾಡಿದ್ರಿ. ಆಮೇಲೆ ನಮ್ಮ ಹೆಣ್ಮಕ್ಳಂತೂ ಒಬ್ಬೊಬ್ಬರು ಹುಲಿಗಳ ಥರ ಇದ್ದೀರ. ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ, ನಮ್ಮ ರಾಷ್ಟ್ರ ನಾಯಕರು ಸುರ್ಜೇವಾಲಾ ಅವರು ನನಗೆ ಫೋನ್ ಮಾಡಿದ್ರು ಈ ಎಲೆಕ್ಷನ್ ಆದಮೇಲೆ. ಅವ್ರು ಏನು ಹೇಳಿದ್ರು ಅಂದರೆ, ಯು ಫಾಟ್ ಲೈಕ್ ಅ ಟೈಗ್ರೆಸ್ ಅಂತ ಹೇಳಿದ್ರು ಅವ್ರು ನನಗೆ. ಅಲ್ಲದೆ ನಾನು ಅಂದ್ಕೊಂಡೆ, ನಾನು ಒಬ್ಬಳೇ ಅಲ್ಲ, ನನ್ನ ಜೊತೆಗೆ ಎಲ್ಲ ಹೆಣ್ಮಕ್ಳು ಇದ್ದರು, ಮತ್ತು ನಮ್ಮ ಅಣ್ಣ ತಮ್ಮಂದರು, ನಮ್ಮ ಲೀಡರ್ಸು, ಎವ್ರಿಬಡಿ ಎಲ್ಲರೂ ಟುಗೆದರ್ ಇದನ್ನು ಫೈಟ್ ಮಾಡಿದ್ರು. ಆಮೇಲೆ ಕಾಂಗ್ರೆಸ್ ಪಕ್ಷದಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಇಷ್ಟೊಂದು ಹೈಯೆಸ್ಟ್ ವೋಟ್ ಬಂದಿರೋದು ಇದೇ ಸಲ. ಇಷ್ಟೊಂದು ಜಾಸ್ತಿ ಇದರಲ್ಲಿ ಎಲ್ಲರದ್ದು ಕೆಲಸಗಳಿದೆ. ನಮ್ಮ ಮುಖಂಡರುಗಳಿದ್ದಾರೆ, ಆಮೇಲೆ ನಮ್ಮ ಹೆಣ್ಮಕ್ಳಿದ್ದಾರೆ, ಮತ್ತು ಇನ್ನೆಲ್ಲ ಅಣ್ಣ ತಮ್ಮಂದರು, ಆಮೇಲೆ ಸುಮಾರು ಜನ ಯಂಗ್ಸ್ಟರ್ಸ್ನ ನಾನು ನೋಡ್ತಾ ಇದ್ದೆ. ಸೊ ಶಿವಮೊಗ್ಗ ಜಿಲ್ಲೆಯಲ್ಲಿ ಪ್ರತಿ ಭಾಗಕ್ಕೂ ಹೋಗಿ ಬಂದು ಅಲ್ಲಿ ಎಲ್ಲರ ಜೊತೆಗೆ ಬೆಳಗ್ಗೆಯಿಂದ ನಮ್ಮ ಜೊತೆಗೆ ಇರ್ತಾಯಿದ್ರು. ಎಲ್ಲರೂ ಲೀಡರ್ಸು ಇರ್ತಾಯಿದ್ರು, ನಮ್ಮ ಕಾರ್ಯಕರ್ತರು ಇರ್ತಾಯಿದ್ರು, ಎಲ್ಲರೂ. ನಾನು ಈ ಸಭೆಯಲ್ಲಿ ನಮ್ಮ ಮತದಾರರಿಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. 5,30,000 ವೋಟು ಕಡಿಮೆ ಅಲ್ಲ, ಅದು ಕಡಿಮೆ ಅಲ್ಲ. ಅಷ್ಟೊಂದು ಜನರ ಪ್ರೀತಿ ವಿಶ್ವಾಸನ ನಮ್ಮ ಪಕ್ಷ, ನಾವು ಎಲ್ಲರ ಜೊತೆಗೆ ಸೇರಿಕೊಂಡು ಅದನ್ನೆಲ್ಲ ಮಾಡಿದ್ದು ನೀವುಗಳು. ಒಂದೊಂದು ಮನೆಗೂ ಬಿಸಿಲಲ್ಲಿ ಹೋಗ್ಬಿಟ್ಟು ನಾವೇನೋ ಸಭೆಗಳು ಮಾಡ್ತಾಯಿದ್ವಿ, ಆದರೆ ನೀವೆಲ್ಲರೂ ಮನೆಗೆ ಹೋಗಿ ಗ್ಯಾರಂಟಿ ಕಾರ್ಡ್ ಕೊಡೋದ್ರಿಂದ ಹಿಡಿದು ವೋಟ್ ಕೊಡೋದ್ರಿಂದ ಹಿಡಿದು ನಾನು ಇಷ್ಟು ವೋಟ್ಸ್ ಬಂದಿದ್ದನ್ನು ಅದನ್ನು ನಾನು ನಿಮಗೆ ಅರ್ಪಿಸ್ತೀನಿ. ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ನಮ್ಮ ಅಪ್ಪಾಜಿ ಹೇಳ್ತಾಯಿದ್ರು, ನಮ್ಮ ಫ್ಯಾನ್ಸ್ಗೆಲ್ಲ ದೇವರು ಅಂತ. ಇಲ್ಲಿ ನಮಗೆ ನೀವೇ ದೇವರು ಅಂತ ಹೇಳ್ಬಿಟ್ಟು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಆಮೇಲೆ ಈ ಇದರಲ್ಲಿ ನಾನು ಭಾಳ ಜನಕ್ಕೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದರಲ್ಲಿ ಮೊದಲನೇದಾಗಿ ನನ್ನ ತಮ್ಮ ಮಧು. ನಾನು ಯಾವತ್ತಿಲ್ಲಿ ಬಂದೆ, 20ನೇ ತಾರೀಕಿಲ್ಲಿ ಬಂದೆ, ಅವತ್ತಿಂದ ಹಿಡಿದು ಕೊನೆ ನಿಮಿಷದವರೆಗೂ ಕೆಲಸ ಮಾಡ್ತಾನೇ ಇದ್ರು. ನಮಗೆ ಹಿಂದಿನ ದಿವಸ ನಾಳೆ ಎಲ್ಲಿ ಹೋಗಬೇಕಂತ ಹೇಳ್ತಾಯಿದ್ರು. ನಾನು ತುಂಬ ಸಂತೋಷವಾಗಿ ಎಲ್ಲ ಕಡೆನೂ ಹೋಗಿ ಕ್ಯಾಂಪೇನಿಂಗ್ ಮಾಡಿದೆ, ವೋಟ್ ಕೇಳಿದ್ವಿ. ಆಮೇಲೆ ನಮ್ಮ ಶಿವರಾಜ್ ಕುಮಾರ್ ಅವರು ಪೂರ್ತಿ ಟೈಮ್, ಆ್ಯಕ್ಚುಲಿ ಮೊದಲು ಬರೀ 5-10 ದಿವಸ, ಆಮೇಲೆ ಇಷ್ಟು ದಿವಸ ಅಂತೆಲ್ಲ ಆಮೇಲೆ ಅವ್ರು ವಾಪಸ್ಸೇ ಬೇಡ ಹೋಗೋದು, ನಮ್ಮದೇ ಶೂಟಿಂಗ್ ನಡೀತಾಯಿತ್ತು. ಸೊ ಎಲ್ಲ ಕ್ಯಾನ್ಸಲ್ ಮಾಡಿಬಿಟ್ಟು ಅವರು ಕೂಡ ನಮ್ಮ ಜೊತೆಗಿದ್ದರು. ನನ್ನ ತಮ್ಮ ಮಧು ಈ ಎಲೆಕ್ಷನ್ ಮಾತ್ರ ಅಲ್ಲ, ಯಾವಾಗಲೂ ಮನೆಯಲ್ಲಿ ನಾನು ಯಾವಾಗಲೂ ನಮ್ಮ ಜೊತೆಗೆ ಇರ್ತಾರೆ, ನಮ್ಮ ಕಷ್ಟ ಸುಖದಲ್ಲಿ ಇರ್ತಾರೆ, ಎಲ್ಲದ್ರೂ ನಮ್ಮ ಜೊತೆಗಿರ್ತಾನೆ. ಸೊ ನಾನು ನನ್ನ ತಮ್ಮ ಮಧುಗೆ ಥ್ಯಾಂಕ್ಸ್ ಅಂತ ವರ್ಡ್ ನಾನು ಅವನಿಗೆ ಹೇಳೋಕ್ಕಾಗಲ್ಲ, ಆದರೆ ಭಾಳ ಪ್ರೀತಿ ಅವನಿಗೆ. ನನ್ನ ಮೇಲೆ ಎಷ್ಟು ಪ್ರೀತಿ ಇದೆಯೋ ನಿಮ್ಮ ಮೇಲೂ ಕೂಡ ಅಷ್ಟೇ ಪ್ರೀತಿ ಇಟ್ಕೊಂಡಿದ್ದಾರೆ. ಅದಕ್ಕೆ ನಾನು ಅವನಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನು ನಮ್ಮ ಪ್ರಸನ್ನ ಕುಮಾರ್ ಅವರಿಗೂ ಅಷ್ಟೇ ಅಧ್ಯಕ್ಷರು, ಮತ್ತು ಕಿಮ್ಮನೆ ರತ್ನಾಕರ್ ಅವರು ಕೂಡ ಆ ಭಾಗಗಳಿಗೆ ಹೋದಾಗ ಅಲ್ಲಿಯ ಮುಖಂಡರುಗಳು ಮತ್ತು MLAಗಳು ಯಾರಿದ್ದಾರೆ ಎಲ್ಲರೂ ನಮ್ಮ ಜೊತೆಗೆ ಬರ್ತಾಯಿದ್ರು. ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಯನೂರು ಮಂಜುನಾಥ್ ಅವರು ಹೊರಗಾಗ ನಮಗೆ ಬೇರೆ ಥರ ಇರುತ್ತೆ ನಮಗೆ, ಬಟ್ ಯಾವಾಗ ನಾವು ಅವ್ರ ಜೊತೆಗೇ ಟೈಮ್ ಸ್ಪೆಂಡ್ ಮಾಡಿದ್ವಿ, ಅವರ ಭಾಷಣಗಳನ್ನ ಕೇಳ್ತಾ, ನಾನು ಶಿವರಾಜ್ ಕುಮಾರ್ ಅವ್ರ ಫ್ಯಾನ್ ಆಗಿಬಿಟ್ಟಿದ್ದೀವಿ ನಾವು. ಆ್ಯಕ್ಚುಲಿ ಅಷ್ಟು ಖುಷಿ ಆಗ್ತಾಯಿತ್ತು ಅವ್ರ ಮಾತುಗಳೆಲ್ಲ. ಕೊನೆ ಫಂಕ್ಷನಲ್ಲಿ ಟೈಮ್ ಇರಲ್ಲ ಅಂದ್ಬಿಟ್ಟು ಅವ್ರು ಮುಂದೆ ಹೋಗ್ಬಿಡ್ತಾಯಿದ್ರು, ಅವ್ರ ಭಾಷಣ ಕೇಳೋಕ್ಕೆ ಆಗ್ತಿರ್ಲಿಲ್ಲ ನಮಗೂ ಹೊತ್ತು. ಜೊತೆಗೆ ನನಗೆ ಇದರಲ್ಲಿ ಇನ್ನೊಂದೇನು ಹೇಳೋಕ್ಕೆ ಇಷ್ಟಪಡ್ತೀನಿ, ನನ್ನ ತಮ್ಮ ಮಧು ಥರ ಇಲ್ಲಿ ಬೇಕಾದಷ್ಟು ಜನ ನನಗೆ ತಮ್ಮಂದರು ಸಿಕ್ಕಿದ್ದಾರೆ, ಅಣ್ಣಂದರು ಸಿಕ್ಕಿದ್ದಾರೆ, ಮತ್ತು ನಮ್ಮ ಹೆಣ್ಣು ಮಕ್ಕಳು, ನಮ್ಮ ಅಕ್ಕ ತಂಗಿಯರೆಲ್ಲ ನಮ್ಮ ಜೊತೆಗಿದ್ದಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.
ಅವರೆಲ್ಲ ನನಗೂ ಟೆನ್ಷನ್ನು, ನನ್ನ ಭಾಷಣ ಅಂದರೆ ಅವ್ರಿಗೆ ಟೆನ್ಷನ್ನು. ಇದನ್ನು ಹೇಳಿ ಅಕ್ಕ, ಇದನ್ನು ಹೇಳಿ ಅಂತ ಹೇಳ್ಬಿಟ್ಟು ನನಗೆ ಗೈಡ್ ಕೂಡ ಮಾಡಿದ್ದಾರೆ. ಅವರೆಲ್ಲರೂ ನನಗಿಂತ ಚೆನ್ನಾಗಿ ಮಾತಾಡ್ತಾರೆ. ಏನಂದರೆ ನನಗೆ ಮೊದಲಿಂದನೂ ಈ ಥರ ಎಲ್ಲ ಭಾಷಣಗಳೆಲ್ಲ ಮಾಡಿ ನನಗೆ ಸ್ವಲ್ಪ ಸ್ಟೇಜ್ ಫಿಯರ್ ಕೂಡ ಇತ್ತು. ನಿಮ್ಮನ್ನೆಲ್ಲ ನೋಡ್ಬಿಟ್ಟು ನಾನೇ ಸ್ವಲ್ಪ ಬೆಟರ್ ಆಗಿಬಿಟ್ಟೆ ಆಮೇಲೆ ಅಂತ ನನಗೆ ಅನಿಸುತ್ತೆ. ನನಗೆ ಇನ್ನು ನಮ್ಮ ಬಾಲಕೃಷ್ಣ ಬಾನವರು ಅವರಿಗೆ ನಾನು ಕಂಗ್ರ್ಯಾಚುಲೇಷನ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನೂತನವಾಗಿ ಎಲೆಕ್ಟ್ ಆಗಿದ್ದಾರೆ, ಅವರು ಕೂಡ ಜೊತೆಗಿದ್ದು. ಇನ್ನು ಮಂಜುನಾಥ್ ಗೌಡ್ರು ತೀರ್ಥಹಳ್ಳಿ, ಅವರು ಮೊದಲಿನ ಎಲೆಕ್ಷನ್ಸಲ್ಲೂ ಕೂಡ ನಾನು ಅವ್ರ ಎಲೆಕ್ಷನಲ್ಲಿ ಕೂಡ ಹೋಗಿದ್ದೆ, ಅವರು ನನ್ನ ಎಲೆಕ್ಷನಲ್ಲಿ ಕೂಡ ಬಂದಿದ್ದರು. ಸುಂದರೇಶ್ ಅವರು ಮತ್ತು ಪಲ್ಲವಿ ಅವರು, ರವಿಕುಮಾರ್ ಅವರು, ಇವರೆಲ್ಲರೂ ಅಷ್ಟೇ ಜೊತೆಗೆ ಇದ್ದು ನಮಗೆ ಬಹಳ ಹೆಲ್ಪ್ ಆಯಿತು. ಆಮೇಲೆ ಶಿಕಾರಿಪುರ ನಾಗರಾಜ್ ಗೌಡರು ತುಂಬ ಚಿಕ್ಕವರು, ಆದರೆ ಅವ್ರು ಮಾಡ್ತಾ ಇರೋ ಕೆಲಸ ಭಾಳ ದೊಡ್ಡದು. ಶಿಕಾರಿಪುರದಲ್ಲಿ ಅವರು ಬಂದರೆ ಎಲ್ಲ ಜನರ ಮುಖದಲ್ಲೂ ಸಂತೋಷ ಕಾಣ್ತದೆ. ಅವ್ರು ಎಷ್ಟು ಪ್ರೀತಿ ವಿಶ್ವಾಸ ಗಳಿಸಿದ್ದಾರೆ ಎಲ್ಲರ ಹತ್ರ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ. ಅದೇ ಥರ ಅವರು ಹೋರಾಟ ಕೂಡ ನಡೆಸ್ಕೊಂಡು ಬಂದಿದ್ದಾರೆ. ಎಲೆಕ್ಷನ್ ಆಗಲಿ ಎಲ್ಲದರಲ್ಲೂ ನಾನು ಅದರಿಂದ ನಮ್ಮ ಜೊತೆಗಿದ್ದಕ್ಕೆ ನಾನು ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಥ್ಯಾಂಕ್ಸ್. ಇನ್ನು ಶ್ರೀಕಾಂತ್ ಅವರು ಶಿವಮೊಗ್ಗ ಸಿಟಿ, ಅವರು ಕೂಡ ಅಷ್ಟೇ ಜೊತೆಗೆ ಈಗೆಲ್ಲ ಮೊದಲ JDS ಅಲ್ಲಿದ್ದಾಗ ಕೂಡ ಅವ್ರು ನಮ್ಮ ಜೊತೆಗಿದ್ದರು. ಆಮೇಲೆ ನಮ್ಮ ಜೊತೆಗಿದ್ದರು ಇಸ್ಮಾಯಿಲ್ ಖಾನ್ರವರು, ಆಮೇಲೆ ಕಲ್ಗೋಡ್ ರತ್ನಾಕರ್ ಅವರು ತುಂಬ ಸಾಫ್ಟಾಗಿ ಏನು ಮಾತಾಡಬೇಕಾದ್ರೆ ಪ್ರೀತಿಯಿಂದ ನಮ್ಮ ಹತ್ರ ಇದ್ದು. ಮತ್ತು ಮರಿಯಪ್ಪ ಅವರು, ರಮೇಶ್ ಅವರು, ಯೋಗೇಶ್ ಅವರು, ಎಲ್ಲರಿಗೂ. ಆಮೇಲೆ ನಮ್ಮ ಬ್ಲಾಕ್ ಅಧ್ಯಕ್ಷರು ಎಲ್ಲರೂ, ಶಿವಕುಮಾರ್ ಅವರು, ರಾಘವೇಂದ್ರ ಅವರು, ಮತ್ತು ಮಂಜುನಾಥ್ ಅವರು, ಶಿವರಾಮ್ ಅವರು, ರಮೇಶ್ ಅವರು, ಹನುಮಂತ್ ಅವರು ಇಲ್ಲಿ ಕಾಣ್ತಾ ಇಲ್ಲ ಇವತ್ತು. ಸೊ ಎಲ್ಲರಿಗೂ ನಾನು ತುಂಬ ಧನ್ಯವಾದಗಳನ್ನ ಹೇಳ್ತೀನಿ. ಮತ್ತು ನಮ್ಮ ಹೆಣ್ಣುಮಕ್ಕಳು ಎಲ್ಲರೂ, ಅನಿತಾ ಕುಮಾರಿಯವರು ತುಂಬ ಥ್ಯಾಂಕ್ಸ್, ನೀವು ಕೂಡ ಜೊತೆಲೇ ಇದ್ರಿ. ಆಮೇಲೆ ಇನ್ನು ಯುವ ಕಾಂಗ್ರೆಸ್ನವರು, NSUI ಸೇವಾದಳ, ಅಲ್ಪಸಂಖ್ಯಾತ ಹಾಗೂ ವಿವಿಧ ಮಂಚೂಣಿ ಘಟಕದ ಅಧ್ಯಕ್ಷರು, ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಇಲ್ಲಿರುವ ಎಲ್ಲ ಮುಖಂಡರಿಗೂ ಕೂಡ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ಈ ಎಲೆಕ್ಷನಲ್ಲಿ ಎಲೆಕ್ಷನ್ ಕ್ಯಾಂಪೇನಿಂಗ್ ನಡಿಬೇಕಾದ್ರೆ ಕೊನೆಗೆ ನಮಗೆಲ್ಲ, ನನಗೆ ಎಸ್ಪೆಷಲಿ ತುಂಬ ಧೈರ್ಯ ಇತ್ತು. ಈ ಸರಿ ನಾವು ಗೆಲ್ತೀವಿ ಅಂತಲೇ. ಈಗ ಯಾರೇ ಎಲೆಕ್ಷನ್ ನಿಲ್ಲಬೇಕಾದ್ರೂ ನಾವು ಗೆಲ್ಲೇಬೇಕು ಅಂತಲೇ ನಿಲ್ತೀವಿ. ಆದರೆ ಇದರಲ್ಲಿ ಸ್ವಲ್ಪ ಯಾರೂ ತಪ್ಪು ಮಾಡಲಿಲ್ಲ. ಇದರಲ್ಲಿ ಯಾರೂ ಅದ್ರ ಹೊಣೆ ಹೊರಬೇಕಾಗಿಲ್ಲ. ನಮ್ಮ ತಮ್ಮ ಕೂಡ ಅದ್ರ ಬಗ್ಗೆ ಹೊಣೆ ಹೊರಬೇಕಾಗಿಲ್ಲ. ಎಲ್ಲರೂ ಮಾಡಿದ್ರಿ, ನನ್ನ ತಮ್ಮನೂ ಮಾಡ್ದಂಗೆ ನೀವುಗಳು ಎಲ್ಲರೂ ಕೆಲಸ ಮಾಡಿದ್ರಿ. ಏನೂ ಮಿಸ್ಟೇಕ್ ಆಗಿಲ್ಲ. ಬಟ್ ವೋಟ್ಗಳು ಸ್ವಲ್ಪ ಹೆಚ್ಚು ಕಮ್ಮಿ ಆಯಿತು. ಇಟ್ಸ್ ಓಕೆ. 5.5 ಲಕ್ಷ ವೋಟ್ ತೊಗೊಂಡಿರೋದು ಅದೆಲ್ಲ ನಿಮ್ಗಳಿಂದ ಬಂದಿದ್ದು. ನೀವುಗಳು ಕೂಡ ಈಕ್ವಲ್ ಆಗಿ ನನಗಿಂತ ಜಾಸ್ತಿಯಾಗಿ ಕೆಲಸ ಮಾಡಿದ್ರಿ. ಸೊ ನಾನು ಮತ್ತೆ ನಿಮಗೆಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಅವರು ಸುರ್ಜೇವಾಲಾ ಅವರು ಇನ್ನೂ ಒಂದು ಹೇಳಿದ್ರು, ವಿ ಹ್ಯಾವ್ ನಾಟ್ ಲಾಸ್ಟ್ ಎವ್ರಿಥಿಂಗ್. ಪರವಾಗಿಲ್ಲ, ಈಗ ಮತ್ತೆ ಎಲೆಕ್ಷನ್ ಬರುತ್ತೆ ನಮಗೆ, ವಿ ವಿಲ್ ಫೈಟ್ ದೇರ್. ಅವ್ರು ನನಗೆ ಸಮಾಧಾನ ಮಾಡಿದ್ರು ಆ್ಯಕ್ಚುಲಿ. ಸೊ ಶಿವಮೊಗ್ಗ ನನ್ನ ಹುಟ್ಟೂರು. ಇದನ್ನು ಬಿಟ್ಟು ಹೋಗೋ ಪ್ರಶ್ನೆನೇ ಬರೋದಿಲ್ಲ. ನಾನು ಇಲ್ಲೇ ಇದ್ದಿರ್ತೀನಿ. ನಾನು ಎಲೆಕ್ಷನ್ ಟೈಮಲ್ಲಿ ಏನು ಹೇಳಿದೆ, ನಾನು ಶಿವರಾಜ್ ಕುಮಾರ್ ಅವ್ರು ಮಾತು ಕೊಟ್ಟರು ದಟ್ ವಿ ಆರ್ ಗೋಯಿಂಗ್ ಟು ಬಿ ವಿತ್. ಸೊ ನಾನು ಇಲ್ಲೇ ಇರ್ತೀನಿ. ನಾವಿಲ್ಲೇ ಇರ್ತೀವಿ. ಇವಾಗಷ್ಟೇ ಮಾಧ್ಯಮಿಕರು ಹೊರಗಡೆ ಕೇಳಿದ್ರು, ನಾನು ಅವ್ರಿಗೆ ಹೇಳಿದೆ, ನಮ್ಮ ಶಕ್ತಿಧಾಮ ಥರ ಇಲ್ಲೊಂದು ನಾವು ಸ್ಟಾರ್ಟ್ ಮಾಡ್ತೀವಿ. ಅದಕ್ಕೆ ಜಾಗ ಕೂಡ ಹೇಳಿ. ಸೊ ನಾವು ಶಕ್ತಿಧಾಮ ಮಾಡ್ತೀವಿ. ಅಲ್ಲೇ ನಮ್ಮ ಮನೆ ಕೂಡ, ಮತ್ತೊಂದು ಮನೆನ ಮಾಡ್ತೀವಿ. ಇವಾಗಿರೋ ಮನೆ ರೆಂಟಿಂದು. ಸೊ ಅಲ್ಲಿ ಮನೆ ಕೂಡ ಮಾಡ್ತೀವಿ. ಇಲ್ಲಿನ ಕೆಲಸಗಳನ್ನ ನಾವು ನಿಮ್ಮ ಜೊತೆಗಿದ್ದು, ನಮ್ಮ ಮುಖಂಡರ ಜೊತೆಗಿದ್ದು ನಾವು ಏನು ಮಾಡೋಕ್ಕಾಗುತ್ತೆ ಅದನ್ನು ನಾವು ಮಾಡ್ತೀವಿ. ನನ್ನ ತಮ್ಮ ಮಂತ್ರಿ ಆಗಿರೋದ್ರಿಂದ, ಆಮೇಲೆ ನಮ್ಮ ಸರ್ಕಾರ ಕೂಡ ನಮಗೆಲ್ಲದರಲ್ಲೂ ಸಪೋರ್ಟ್ ಮಾಡುತ್ತೆ. ಸೊ ಅದರಿಂದ ನಾವು ಎಲ್ಲೂ ಓಡೋಗೋ ಪ್ರಶ್ನೆ ಇಲ್ಲಿ ಬರೋದೇ ಇಲ್ಲ. ಟಾಟಾ ಬೈ ಬೈ ಏನೂ ಇಲ್ಲ.
ನಾನು ಇಲ್ಲೇ ಇರ್ತೀನಿ, ನಿಮ್ಗಳ ಜೊತೆಗೆ ಇರ್ತೀನಿ, ನಿಮ್ಗಳ ಕೆಲಸಗಳನ್ನೆಲ್ಲ ನಾನು ಮಾಡೇ ಮಾಡ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಲವಾರು ವಿಷಯಗಳಿದೆ, ಆದರೆ ಅದನ್ನೆಲ್ಲ ಮಾತಾಡೋಕ್ಕೆ ನನಗೆ ಕರ್ಫ್ಯೂ ಮಾಡಿದ್ದಾರೆ. ಆ ಕರ್ಫ್ಯೂ ಲಿಫ್ಟ್ ಆದಮೇಲೆ ನಾನು ಬೇರೆ ಮಾತುಗಳನ್ನ ಮಾತಾಡೋದಿದೆ. ಆವಾಗ ಮತ್ತೆ ನಾನು ಬಂದು ನಿಮ್ಮೆಲ್ಲರ ಜೊತೆಗೆ ಅದ್ರ ವಿಷಯಗಳನ್ನ ನಾನು ಮಾತಾಡ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನು ನಾನು ಎಲೆಕ್ಷನ್ಸ್ ಬರುತ್ತೆ, ನಮ್ಮ ಸುಮಾರು ಜನ ಹೆಣ್ಮಕ್ಳಿಗೆ ಎಲೆಕ್ಷನಲ್ಲಿ ನಿಲ್ತಾರೆ. ಅದರಲ್ಲಿ ನೀವೆಲ್ಲರೂ ನನಗೆ ಕೆಲಸ ಮಾಡಿದ್ದೀರಾ, ನಾ ಗೆಲ್ಲಿಸ್ಬೇಕು ಅಂತ ಮಾಡಿದ್ದೀರಾ, ನಮ್ಮ ಪಕ್ಷವನ್ನು ಮುಂದೆ ತರಬೇಕು ಅಂತ ಮಾಡಿದ್ದೀರಾ. ಈಗ ಬರೋ ಎಲೆಕ್ಷನಲ್ಲಿ ನೀವುಗಳು ಮಾಡಿದ್ಕಿಂತ ನಾನು ನಿಮಗೆ ಹೆಚ್ಚಾಗಿ ಮಾಡಬೇಕನ್ನೋ ಆಸೆನ ನಾನು ಇಟ್ಕೊಂಡಿದ್ದೀನಿ. ಸೊ ನನಗೆ ಟೈಮ್ ಇಲ್ಲ ಅಂತೆಲ್ಲ ಏನೂ ಇಲ್ಲ, ಟೈಮ್ ಮಾಡ್ಕೊಳ್ಳೋಂಥ ಕೆಲಸಗಳೇ ನಮ್ಮ ಹತ್ರ ಇರುತ್ತೆ. ಇವಾಗ ಶೂಟಿಂಗ್ ಆಗ್ತಾ ಇರುತ್ತೆ, ನಮ್ಮದೇ ಪ್ರೊಡಕ್ಷನ್ ಆಗ್ತಾ ಇರುತ್ತೆ, ಬಟ್ ಅದನ್ನು ನೋಡ್ಕೊಳ್ಳೋಕೆ ಜನ ಇರ್ತಾರೆ, ಅಲ್ಲಿ ಶಿವರಾಜ್ ಕುಮಾರ್ ಅವರು ಇರ್ತಾರೆ. ಸೊ ನಮ್ಗೆ ಆ ಪ್ರಾಬ್ಲಮ್ ಎಲ್ಲ ಏನಿಲ್ಲ. ಆಮೇಲೆ ನಾನು ಮೊದಲ ಸರಿ ಎಲೆಕ್ಷನಲ್ಲಿ ಕೂಡ ಹೇಳಿದೆ, ನಾನು ಇಬ್ಬರು ಮಕ್ಕಳು ದೊಡ್ಡವರಾಗ್ಬಿಟ್ಟಿದ್ದಾರೆ. ಈಗ ದೊಡ್ಡವಳಿಗೆ ಮದುವೆ ಆಗಿದೆ, ಚಿಕ್ಕವಳು ಪ್ರೊಡ್ಯೂಸರ್ಗೆ, ಅವಳು ಬ್ಯುಸಿ ಆಗಿಬಿಟ್ಟಿದ್ದಾಳೆ ಈಗ. ಸೊ ನಾನು ಎಲ್ಲಿಗೂ ಬರ್ತೀನಿ. ಶಕ್ತಿಧಾಮ ಸಂಸ್ಥೆ ಅದು ನನಗೆ ನನ್ನ ಮನೆ ಥರ, ಎರಡನೇ ಮನೆ ಥರ ಆಗಿದೆ ನನಗೆ. ಸೊ ಅಲ್ಲಿನೂ ಅಷ್ಟೇ ನಮ್ಮ ಮಕ್ಕಳು ಅದೇ ಹೇಳ್ತಾರೆ, ಮ್ಯಾಮ್ ನೀವು ಹೋಗಿ, ಯಾವಾಗ ಹೋಗ್ಬೇಕು ಹೋಗಿ, ಏನು ಮಾಡಬೇಕಂತ ನಮ್ಗೆ ಹೇಳ್ಬಿಡಿ ಅಂತಾರೆ. ಆಮೇಲೆ ನಮ್ಮ ಸ್ಕೂಲ್ ಇದೆ, ಅಲ್ಲಿ ಎಲ್ಲರಿದ್ದಾರೆ, ಜೊತೆಲಿದ್ದಾರೆ. ಸೊ ಬಿಟ್ಟು ಬರೋಕ್ಕಾಗದೇ ಇರೋಂಥದ್ದು ಏನಿಲ್ಲ. ಈಗ ನನ್ನ ಎಲೆಕ್ಷನಿಗೆ ನಾನು ಬರಲಿಲ್ವಾ, ಅದೇ ಥರ ನಾನು ಇಲ್ಲಿ ಬಂದೇ ಬರ್ತೀನಿ, ಮನೆಯೂ ಫಿನಿಷ್ ಮಾಡ್ತೀನಿ. ನನ್ನೊಬ್ಳದೇ ಮನೆಯಾಗಲ್ಲ, ನಿಮ್ಮೆಲ್ಲರ ಮನೆಯೂ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ನನ್ನ ಕೈಲಿ ಆದಷ್ಟು ಕೆಲಸಗಳನ್ನ ನಮ್ಮ ಸರ್ಕಾರ ಇವಾಗ ಇನ್ನೂ 4 ವರ್ಷ ಇದೆ ನೋಡಿ, ಆ ಟೈಮಲ್ಲಿ ನಾನು ಮಾಡೇ ಮಾಡ್ತೀನಿ. ಆಮೇಲೆ ಸುಮಾರು ಜನ ಇವನ್ ಏನು ಮಾಡಬೇಕಂತ ಕೂಡ ಹೇಳಿದ್ದಾರೆ. ಕೆಲವು ಮಕ್ಕಳು ನಮಗೆ ಉದ್ಯೋಗ ಬೇಕು ಅಂದರೆ, ಉದ್ಯೋಗ ಮಾಡಬೇಕಂದ್ರೆ ಅದಕ್ಕೆ ಇಂಡಸ್ಟ್ರೀಸ್ಗಳನ್ನ ತರಬೇಕಾಗುತ್ತೆ. ಸೊ ಶಿವರಾಜ್ ಕುಮಾರು, ನಾನು ಮಧು ಎಲ್ಲರೂ ಅದನ್ನು ಅವ್ರಿಗೆಲ್ಲ ನಾವು ಪ್ರಾಮಿಸ್ ಮಾಡಿದ್ವಿ. ನಾನು ಏನು ಹೇಳಿದ್ದೀನಿ ಆ ಮಾತನ್ನ ಬಿಟ್ಟು ನಾನು ಆಚೆ ಹೋಗೋ ಪ್ರಶ್ನೆನೇ ಇಲ್ಲ. ನಾನು ನಮ್ಮ ತಂದೆ ಬಂಗಾರಪ್ಪನ ಮಗಳು, ನಾನು ಮಧು ಬಂಗಾರಪ್ಪ ಅವರ ತಂಗಿ, ಶಿವರಾಜ್ ಕುಮಾರ್ ಅವ್ರ ವೈಫು. ಇದರಲ್ಲಿ ಸುಮ್ಮನೆ ಬಾಯಿಗೆ ಬಂದಂಗೆ ಮಾತಾಡೋದು ಅದೆಲ್ಲ ಅದನ್ನು ಮಾತಾಡಿದವ್ರಿಗೆ ನಾನು ಇವಾಗ ಆನ್ಸರು ಕೊಡೋದಿಲ್ಲ. ನಾನು ಹೇಳಿದೆ ನನಗೆ ಕರ್ಫ್ಯೂ ಹಾಕಿದ್ದಾರೆ, ಮಾತಾಡೋಂಗಿಲ್ಲ ಅಂತ ಹೇಳ್ಬಿಟ್ಟು. ಸೊ ಅದನ್ನ ಆಮೇಲೆ ಮಾತಾಡ್ತೀನಿ. ಇನ್ನು ನಮ್ಮ ಸುರ್ಜೇವಾಲ ಅವ್ರು ಹೇಳ್ದಂಗೆ ಈ ಎಲೆಕ್ಷನಲ್ಲಿ ಏನು ಮಾಡಬೇಕು ಅದನ್ನು ನೀವುಗಳೇ ಹೇಳಿ, ನಾನು ಮಾಡ್ಕೊಂಡು ಹೋಗ್ತೀನಿ ಅಷ್ಟೇ. ನಾನು ಇನ್ನೆಲ್ಲರಿಗೂ ಇನ್ನು ನಮಸ್ಕಾರ, ತುಂಬ ಥ್ಯಾಂಕ್ಸ್ ಅಂತ ಎಲ್ಲ ಅಣ್ಣ ತಮ್ಮಂದಿರಿಗೂ ನಮಸ್ಕಾರ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಎಲ್ಲರೂ ಕೇಳ್ತಾಯಿದ್ರು, ನೀವು ಬೇಜಾರಾಗಲಿಲ್ಲ? ಇಲ್ಲ, ಯಾಕೆ ಬೇಜಾರಾಗಬೇಕು? ನಮ್ಮ ತಂದೆನೂ ಸೋತಿದ್ದಾರೆ, ಬೇರೆಯವರು ಮತ್ತೆ ಏನು ಮಾಡೋಕ್ಕಾಗತ್ತೆ, ಗೆಲ್ಲಬೇಕಂತ ಬರ್ತೀವಿ ಅಂದ್ಕೊಂಡಿದ್ದೆ. ನಾನು ಈ ಸರಿ ನಾವು ಗೆಲ್ತೀವಿ ಅಂತಲೇ ಅಂದ್ಕೊಂಡಿದ್ದೆ. ನಮ್ಮ ಪಕ್ಷ ಇಷ್ಟೊಂದು ಕೆಲಸಗಳನ್ನ ಮಾಡಿದೆ, ಗೆಲ್ಲುತ್ತೆ ಅಂತಲೇ ಅಂದ್ಕೊಂಡು. ಬಟ್ ಇಟ್ಸ್ ಓಕೆ, ಇಷ್ಟೊಂದು ವೋಟ್ಸ್ ತಗೊಂಡು 5.5 ಲಕ್ಷ ಜನ ಸಪೋರ್ಟ್ ಮಾಡಿರೋದ್ರಿಂದ ಸಾಮಾನ್ಯದಲ್ಲ. ಆದ್ದರಿಂದ ಎಲ್ಲ ಮತದಾರರಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಏನೇ ಕೆಲಸಗಳಿರಲಿ, ನಿಮ್ಮ ಎಲೆಕ್ಷನ್ ಟೈಮಲ್ಲಿ ಇವಾಗ ಸುಮಾರು ಜನ ಹೆಣ್ಮಕ್ಳು ನೀವುಗಳು ನಿಲ್ತೀರ ಅಂತ ಕಾಣುತ್ತೆ. ನಿಮ್ಮೆಲ್ಲರ ಜೊತೆಗೆ ಬೇರೆಯವ್ರು ಯಾರೇ ಇರಲಿ, ನಮ್ಮ ಅಣ್ಣ ತಮ್ಮ ಅವ್ರ ಜೊತೆಗೆ ನಾನು ಇದ್ದೇ ಇರ್ತೀನಿ ಅಂತ ಹೇಳೋಕ್ಕೆ ಇಷ್ಟ. ನಮಸ್ಕಾರ. ಮತ್ತೆ ನಿಮ್ಮನ್ನೆಲ್ಲ ನೋಡೋ ಭಾಗ್ಯ ದೇವರು ನನಗೆ ಕೊಡಲಿ ಅಂತ ಹೇಳ್ಬಿಟ್ಟು ನಾನು ಕೇಳ್ಕೊಳ್ತೀನಿ. ನಮಸ್ಕಾರ. ಇನ್ನೊಂದು ವಿಷಯ, ಈ ಎಲೆಕ್ಷನ್ದಲ್ಲಿ ನಾವು ಸೋತಿರ್ಬೋದು, ಅದ್ರದ್ದು ಹೊಣೆನ ನಾನು ಯಾರಿಗೂ ಕೊಡೋದಿಲ್ಲ, ನನ್ನ ತಮ್ಮನಿಗೂ ಇಲ್ಲ ಅದು. ಆದರೆ ನನ್ನಿಂದ ಏನಾದರೂ ತಪ್ಪಾಗಿದ್ದರೆ ನಿಮ್ಮೆಲ್ಲರ ಕ್ಷಮೆ ಇರಲಿ ಅಂತ ಕೇಳ್ತೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.